साथी साहिब साचा जान रे, सांस की डोरी टूटे पल में, किस पर करता मान माटी का तन, माटी का घर, माटी में मिल जाना रे, माटी का तन, माटी का घर, माटी में मिल जाना रे, राजा हो या रंग जगत में सबको यही निभाना रे, सांस की डोरी टूटे पल में, किस पर करता रे, सांस की डोरी टूटे पल में, किस पर करता रे। माया ममता मीठी लागे, अंदर जहर छुपाए रे, माया ममता मीठी लागे, अंदर जहर छुपाए रे, दिन रातों सी में उलझा मन सच को दूर भगाए रे, सांस की डोरी टूटे पल में, किस पर करता रे, सांस की डोरी टूटे पल में, किस पर करता रे। कबीर कहे सुनो मनवा घट में बसे भगवान रे, कबीर कहे सुनो मनवा घट में बसे भगवान रे, मंदिर मस्जिद ढूंढे बाहर भीतर देख पहचान रे, सांस की डोरी टूटे पल में, किस पर करता। ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬಾಬಾಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನ ಸ್ಮರಿಸಿಕೊಂಡು ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಬೇಕು, ಇದು ಮತ್ತು ಇದೇ ಭಾಗ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರ್ಬೇಕು, ತಲೆ ನೇರವಾಗಿರಬೇಕು. ಈ ರೀತಿ ಧ್ಯಾನ ಮುದ್ರೆಯಲ್ಲಿ ವಚನ ಮುದ್ರೆಯಲ್ಲಿ ಕೂತಿರಬೇಕು. ಈಗ ಓಂ ಓಂಕಾರವನ್ನು ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರೂ ಕೂಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ उर्वारुकमेव बन्धनात् मृत्युर्मुक्षयमामृतात्.
ಓಂ ಸಹನಾವವತು ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ಜೋರಾಗಿ ಉಜ್ಜಿ ಕಣ್ಮೆಗಾಡಿಸಿ ಇದೇ ರೀತಿ ಮಂತ್ರಗಳನ್ನು ಹೇಳಿ. ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯ ಸರಸ್ವತಿ ಕರ ಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರ ದರ್ಶನಂ. ಈ ರೀತಿ ಈ ನಮ್ಮ ಲಕ್ಷ್ಮಿಯನ್ನ ಸರಸ್ವತಿಯನ್ನ ಗೌರಿಯನ್ನ ಸ್ಮರಿಸಿಕೊಂಡು ನಾವು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಸ್ವಲ್ಪ ಈಗೇನು ಮ್ಯೂಸಿಕ್ ಟೈಮ್ ಭಾಳ ಆಗ್ತದೆ, ಅದಕ್ಕೆ ಸಣ್ಣ ಕೆಲವೊಂದು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡ್ತಾ ಮಾಡ್ತಾ ಮುಂದೆ ನಿಂತು ಆಸನಗಳನ್ನು ಮಾಡೋಣ. ಜಾಗಿಂಗ್ ಅಂತ ಡೈಲಿ ಮಾಡ್ತಾ ಇರ್ತೀವಿ, ಆದರೆ ಟೈಮ್ ಅದ, ಒಂದು ಆನ್ಲೈನ್ನಲ್ಲಿ ಹೆಚ್ಚಿಗೆ ಟೈಮ್ ತೊಗೊಳಕ್ಕೆ ಬರೋದಿಲ್ಲ. ಅದಕ್ಕೆ ನಿಧಾನವಾಗಿ ಮಾಡೋಣ. ಈ ರೀತಿ ಕೈಗಳಲ್ಲಿ ನಿಧಾನವಾಗಿ ಹೇಳ್ಬೇಕು. ಸ್ವಲ್ಪ ಕಾಲಗಳನ್ನು ಈ ರೀತಿ ನಿಧಾನವಾಗಿ ಮಾಡಬೇಕು. ಈ ರೀತಿ ಕೈಗಳನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಆಮೇಲೆ ಈ ರೀತಿ ಕಾಲಗಳನ್ನು ಮಾಡಬೇಕು. ಈ ರೀತಿ ಎಲ್ಲಿಗೆ ಬಡಿಬೇಕು. ಆಮೇಲೆ ಕೈಗಳನ್ನು ಈ ರೀತಿ ತಗೋಬೇಕು. ಮತ್ತು ಕಾಲುಗಳನ್ನು ಏನ್ ಮಾಡಬೇಕು, ಈ ರೀತಿ ಚೇರ್ ಮೇಲೆ ಕುಂತಾಗ ಮಾಡ್ಬೇಕು. ಏಕ್ ಅಂದಾಗ ಈ ರೀತಿ ಇಷ್ಟೇ ಇರ್ಬೇಕು. ಡೋ ಈ ರೀತಿ ಏಕ್ ನೋಡಿ, ಈಗ ಹಿಂಗೆ ಇದೇ ಭಾಗ ಎದುರುಗಡೆ ಇರಬೇಕು. ಡೋ ಹೀಗೆ ಇರಬೇಕು. ಸ್ವಲ್ಪ ಏನ್ ಮಾಡಬೇಕು, ಈ ರೀತಿ ಕಾಲುಗಳಾಗಲಿರ್ಬೇಕು. ಕಾಲುಗಳಾಗಲಿದ್ದು ಕೈಗಳನ್ನು ಮುಂದೆ ತಗೋಬೇಕು. ಮೊದಲ ಈ ರೀತಿ ನಿಧಾನವಾಗಿ ಮಾಡಬೇಕು. ಈ ರೀತಿ ಸ್ವಲ್ಪ ಹೀಗೆ ಮಾಡಬೇಕು. ಈಗ ಮಾಡ್ತಾ 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 ನಿಮಗೆ ಶಕ್ತಿ ಅನುಸಾರ ಏನ್ ಮಾಡಬೇಕು, ಒಂದೇ ಸಲ ಮಾಡಕ್ ಹೋಗಿಲ್ಲ, ಮೊಣಕಾಲುಗಳು ನೋವು ಆಗ್ತಿರ್ತಾವ. ಅದಕ್ಕೆ ಏನ್ ಮಾಡಬೇಕು, ನಿಧಾನವಾಗಿ ಈ ರೀತಿ ಮಾಡಬೇಕು. ಈ ರೀತಿ ಆಮೇಲೆ ಮತ್ತೆ ಈ ರೀತಿ ಮಾಡಬೇಕು. ಇಲ್ಲ ಈ ರೀತಿ ಕೈಗಳನ್ನು ಕಟ್ಟಿ ನೋಡಿ ನಿಧಾನವಾಗಿ ಹೀಗೆ ಮಾಡಬೇಕು. ಆಸನಗಳ ನಿಧಾನ ಕಲಿಬೇಕು. ಈ ರೀತಿ ಮಾಡಬೇಕು. ಆಮೇಲೆ ಏನ್ ಮಾಡಬೇಕು, ಈ ರೀತಿ ಕೈಗಳಿರಬೇಕು, ಹೀಗೆ ಇರಬೇಕು. ಮತ್ತೆ ಈ ಕಡೆ ತಗೋಬೇಕು, ಹೀಗೆ. ಆಮೇಲೆ ಕೈಗಳನ್ನ ಈ ರೀತಿ ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು. ಭಾಳ ಇಷ್ಟು ಮುಂದೆ ತಗೋಬಾರ್ದು, ಭಾಳ ಕೆಳಗೂ ಮಾಡಬಾರ್ದು. ಈ ರೀತಿ ಕೈಗಳು ತಗೊಂಡ ನೋಡಿ ಈ ರೀತಿ ಮಾಡ್ಬೇಕು. ತ್ರಿಕೋಣಾಸನ. ಕಾಲುಗಳನ್ನಾಗಲ್ಲ ಮಾಡೋದು. ಈ ರೀತಿ ಏನ್ ಮಾಡೋದು, ಕೈಗಳು ಹೀಗೆ ಬರಬೇಕು. ಮತ್ತೆ ಈ ರೀತಿ ಕೈಗಳು ಈ ರೀತಿ ಬರಬೇಕು. ಆಮೇಲೆ ಪಾದಹಸ್ತಾಸನ ಮಾಡಬೇಕು. ಕೈ ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಬೇಕು. ಈ ರೀತಿ ಮಾಡಬೇಕು. ಆಮೇಲೆ ಈ ರೀತಿ ಕೈಗಳನ್ನು ತೆಗೆದುಕೋ. ಹೇಗೆ ಮಾಡಬೇಕು, ಬಲಗೈಯನ್ನು ಈ ರೀತಿ ಮುಡಬೇಕು. ಮತ್ತು ಪೂರ್ಣವಾಗಿ ಹೇಳ್ಬೇಕು. ಮತ್ತೆ ಹೀಗೆ ಮಾಡಬೇಕು. ಈ ರೀತಿ ಮಾಡಬೇಕು. ಆಮೇಲೆ ಈ ರೀತಿ ಮಾಡಬೇಕು. ಆಮೇಲೆ ಯಾಕಂದ್ರೆ ನಾವು ಜಾಗಿಂಗ್ ಹೇಳ್ತಾ ಹೇಳ್ತಾ ಮ್ಯೂಸಿಕ್ ಹೇಳ್ತಾ ಹೇಳ್ತಾ ಸ್ಪೀಡ್ ಮಾಡ್ತಿರ್ತೀವಿ, ನಿಮಗೆ ಗುರ್ತಾಗಲ್ಲ ಅನ್ನಕ್ಕೆ. ಅದಕ್ಕೆ ಏನು ಮಾಡಬೇಕು, ಈ ರೀತಿ ಕೈಗಳನ್ನ ಇಲ್ಲಿ ತಗೋದು. ಆಮೇಲೆ ಈ ರೀತಿ ಹೊಡೋದು. ಮತ್ತು ಈಗ ನಮ್ಮ ಕೈಗಳು ವ್ಯಾಯಾಮ ಆಗ್ತದೆ, ಮೊಣಕಾಲಿಗೂ ವ್ಯಾಯಾಮ ಆಗ್ತದೆ.
ಬೊಜ್ಜು ಕಡಿಮೆ ಅಂತ ವೇಟ್ ಕಡಿಮೆ ಆಕತಿ ಮತ್ತು ನಮ್ಮಲ್ಲಿರುವಂಥ ಹೊಟ್ಟೆ ಅದು ನೀವು ಕಡಿಮೆ ಆಗ್ತದ. ಇದರಿಂದ ಎಲ್ಲ ಮಾಡೋದ್ರಿಂದ ನಮ್ಮ ಬೊಜ್ಜು ವೇಟ್ ಕಡಿಮೆ ಆತಂದ್ರೆ ಆಟೋಮೆಟಿಕ್ ಕಾಲುಗಳಿಗೆ ನಮಗೆ ಆಕ್ಟಿವ್ ಆಗಿರ್ತೀವಿ ಮತ್ತು ಯಾವುದೇ ತೊಂದರೆಗಳು ನೋವುಗಳು ಬರುವುದಿಲ್ಲ, ನಡುವು ನೋವುಗಳು ಬರುವುದಿಲ್ಲ. ಅದಕ್ಕೆ ಈ ರೀತಿ ನಾವು ಮಾಡ್ತಾ ಇರಬೇಕು. ಅದನ್ನು ಮಾಡಿದ ನಂತರ ಇವೆಲ್ಲ ಮಾಡಿದ ನಂತರ ಸೂಕ್ಷ್ಮ ಮತ್ತು ವ್ಯಾಯಾಮಗಳನ್ನು ಮಾಡಬೇಕು. ಈ ರೀತಿ ತಿರುಗಿಸ್ಬೇಕು, ಈ ರೀತಿ ರಿವರ್ಸ್ ಮಾಡಬೇಕು. ಇದನ್ನ ಒಂದು 5 ಸಲ 10 ಸಲ ಮಾಡಬೇಕು. ಈ ರೀತಿ ಮಾಡಬೇಕು. ಆಮೇಲೆ ರಿವರ್ಸ್ ಈ ರೀತಿ ಮಾಡ್ತಿರ್ಬೇಕು. ಮಾಡಿದ ನಂತರ ಇಷ್ಟೆಲ್ಲ ನಾವು ಮಾಡಿಗಳನ್ನ ನಮ್ಮ ಎಲ್ಲ ಕೀಲುಗಳು ಏನಂತಾರೆ ಅಂಗಮರ್ದನೆ ಅಂತಾರೆ, ಎಲ್ಲ ಈ ಕೈಗಾಲು ಕೀಲು ಇವೆಲ್ಲ ನೋವುಗಳ ಅಂದ್ರೇನು ಎಲ್ಲ ಸಡಿಲ್ಗೊಳ್ತಾವೆ. ಸಡಿಲ್ಗೊಳ್ಳೋದ್ರಿಂದ ನಾವು ಹೇಗೆ ಬೇಕೋ ಆಗ ವ್ಯಾಯಾಮ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಏನು ಮಾಡೋಣ, ಪಾದಹಸ್ತಾಸನ ಮಾಡೋಣ. ಈ ರೀತಿ ಕೈಗಳು ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಏಕ್ ಅಂದ್ರೆ ಕರೆಕ್ಟ್ ಈ ರೀತಿ ಇರಬೇಕು. ಇದು ಪಾದ ಹಸ್ತಾಸನ. ದೋ ಅಂದಾಗ ಪೂರ್ಣ ಮೇಲುಗಡೆ ಇರ್ತದೆ, ಸಖತ್ ಈಗ ಸಮಾಂತರವಾಗಿರ್ಬೇಕು. ತೇನ್ ಅಂದಾಗ ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ನಮ್ಮ ಮೊಣಕಾಲದ ನಡದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಕಾಲುಗಳು ನೇರವಾಗಿರ್ಬೇಕು. ಈ ರೀತಿ ಸಾಧ್ಯ ಅಂದ್ರೆ ನೋಡ್ರಿ, ಈ ರೀತಿ ಇರಬೇಕು. ಇಲ್ಲಾಂದ್ರೆ ಈ ರೀತಿ ಕೈಗಳು ಹಿಡ್ಕೊಂಡು ಸ್ವಲ್ಪ ಬಗ್ಗಿಸ್ಬೇಕು. ಈ ರೀತಿ ಮಾಡಬೇಕು. ನಿಧಾನವಾಗಿ ಈ ರೀತಿ ಹೇಳ್ಬೇಕು. ಈಗ ಅರ್ಧ ಚಕ್ರಾಸನ. ಈ ನಡದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಇದು ನೇರವಾಗಿರ್ಬೇಕು. ಈ ರೀತಿ ಇರ್ಬೇಕು ನೋಡಿ. ಈ ರೀತಿಯದ್ದು ಕೈಗಳು ನಡದ ಮೇಗಿರ್ಬೇಕು. ನಿಧಾನವಾಗಿ ಮಾಡಬೇಕು. ನಿಮ್ಮ ಬ್ಯಾಲೆನ್ಸ್ ತಕ್ಕ ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಗಡಿಬಿಡಿ ಮಾಡಂಗಿಲ್ಲ. ಆಸನ ನಿಧಾನ ಮತ್ತು ಉಸಿರಾಟದೊಂದಿಗೆ ಪ್ರಾಣಾಯಾಮ ಆಸನಗಳನ್ನು ಮಾಡಬೇಕು. ನೋಡಿ, ಈಗ ಏಕ್ ಅಂದಾಗ ಈ ರೀತಿ ನಿಧಾನವಾಗಿ ಬಗ್ಗಿಸ್ಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲೋದ್ರಿಂದ ನಮ್ಗೆ ಹೆಚ್ಚಿಗೆ ಪರಿಣಾಮಗಳನ್ನು ಕೊಡ್ತಾವೆ, ರಿಸಲ್ಟ್ ಕೊಡ್ತಾವೆ. ನೋಡಿ, ಇಷ್ಟು ಮಾಡಿಗಳನ್ನ ಸ್ವಲ್ಪ ಗಮನಿಸ್ಬೇಕು. ಶರೀರದಲ್ಲಿ ಏನೇನು ಬದಲಾವಣೆ ಆಯ್ತು, ಏನೇನು ನಮ್ಮ ಸಂಚಾರಗಳ ಬ್ಲಡ್ ಸಂಚಾರ ಚೆನ್ನಾಗಿ ಆಯ್ತು, ಅದನ್ನು ಗಮನಿಸ್ಬೇಕು ಕಣ್ಣು ಮುಚ್ಚಿ. ಈ ರೀತಿ ಅದಕ್ಕೆ ಆಸನಗಳು ಮಾಡುವಾಗ ಕಣ್ಣು ಮುಚ್ಚಬೇಕು. ಮೊದಲ ಮಾಡಬೇಕು, ನಂತರ ಕಣ್ಣು ಮುಚ್ಚಿ ಆ ಸ್ಥಿತಿಯಲ್ಲಿ ಗಮನಿಸ್ಬೇಕು. ನಮ್ಮ ಶರೀರದಲ್ಲಿ ಬಿಗಿತಗಳನ್ನ ನೋವುಗಳನ್ನ ಗಮನಿಸ್ಬೇಕಾಗಬೇಕು. ಈಗ ವೃಕ್ಷಾಸನ ಮಾಡೋಣ. ಈ ರೀತಿ ಕೈಗಳು ಹೀಗಿರ್ಬೇಕು. ಇದು ನಿಧಾನವಾಗಿ ಮೇಲ್ಗಡೆ ಎತ್ತಬೇಕು. ನಮ್ಮ ಹಸ್ತಗಳು ಮೇಲ್ಮುಖವಾಗಿರ್ಬೇಕು. ನೋಡಿ, ಈ ರೀತಿ ಇರ್ಬೇಕು. ಹಿಮ್ಮಡಿ ಮೇಲ್ಗಡೆ ಎತ್ತಿರ್ಬೇಕು. ಎರಡೂ ಕೈಗಳು ನಮ್ಮ ಕಿವಿ ಆಗಿರ್ಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರ್ಬೇಕು. ನೋಡಿ, ಇದನ್ನು ಮಾಡೋದ್ರಿಂದ ಸಣ್ಣ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಕತಿ. ಮಕ್ಕಳು ವಿದ್ಯಾರ್ಥಿಗಳು ಗಿಡ್ಡಿದ್ರಂದ್ರೆ ಹೈಟ್ ಆಗ್ತಾರೆ, ಸಿಟ್ಟು ಕಡಿಮೆ ಆಕತಿ, ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದ. ದೋ ವಿಶ್ರಾಮ. ಈಗ ನಾವು ವೃಕ್ಷಾಸನ ಮಾಡೋಣ.
ಇವನಂತೆ ಡೈಲಿ ಕಂಪಲ್ಸರಿ ಮಾಡಬೇಕು. ಯಾಕಂದ್ರೆ ನಮ್ಗೆ ಪ್ರತಿಯೊಂದು ಮಾಡೋದ್ರಿಂದ ಡೈಲಿ ಮಾಡೋದ್ರಿಂದ ಒಂದು ಹೊದಿಸ್ ಸಿಗ್ತದ, ಹಿಡಿದು ಸಿಗ್ತದ. ಡೈಲಿ ಮಾಡ್ತಾನೆ ಇರಬೇಕು. ಒಂದು ದಿವ್ಸ ಮಾಡುವಂಥದ್ದಲ್ಲ ಯೋಗ ಬಹಳ. ಮತ್ತು ನೀವು ಯಾವುದೇ ರೋಗಕ್ಕೂ ಡೈಲಿ ಮಾಡ್ತಾ ಇದ್ರಂದ್ರೆ ನಿಮ್ಗೆ ಯಾವ ರೋಗ ಅಂತ ಒಟ್ಟ ಬರುವುದಿಲ್ಲ. ಅದಕ್ಕೆ ಡೈಲಿ ಮಾಡಬೇಕು. ಅದರ ಜೊತೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬೇಕು. ಆಹಾರದಲ್ಲಿ ಬದಲಾವಣೆ ಇರಬೇಕು. ಎಲ್ಲಿ ಸಿಕ್ಕಲ್ಲೇ ಖರೀದ ಪದಾರ್ಥಗಳನ್ನು ಹೆಚ್ಚು ತಿನ್ನಬಾರ್ದು. ರೋಡ್ ಮ್ಯಾಗೇನು ಬಜ್ಜಿ ತಿನ್ನೋದು ಅವನ್ನೆಲ್ಲ ಬಿಟ್ಟು ಬಿಡಬೇಕು. ರೋಟ್ರಿ ನಮ್ಮ ನೀವು ಬ್ರೆಡ್ ಇವನು ತಿಂತಿರಲ್ಲ ಅವೆಲ್ಲ ಕಡಿಮೆ ಮಾಡಬೇಕು. ಈ ರೀತಿ ಎಡಗಾಲನ್ನೇ ಎತ್ತಬೇಕು ನಿಧಾನವಾಗಿ. ಈ ರೀತಿ ಕೈಗಳು ಇಲ್ಲಿ ಬ್ಯಾಲೆನ್ಸ್ ಚೆನ್ನಾಗಿ ನಾಡ್ಕೊಂಡ ನಂತರ ನಿಧಾನವಾಗಿ ಎರಡೂ ಕೈಗಳ ಮೇಲ್ಗಡೆ ಎತ್ತಬೇಕು. ಆಮೇಲೆ ಎರಡೂ ಕೈಗಳ ನಿಧಾನವಾಗಿ ಈ ರೀತಿ ಆಗಬೇಕು. ಆಮೇಲೆ ನಮಸ್ಕಾರ ಸ್ಥಿತಿ ಬರಬೇಕು. ಈ ರೀತಿ ಮಾಡಬೇಕು. ಇನ್ನು ಬಲಗಾಲನ ಎತ್ತಿ ಎಡ ತೊಡೆ ಮೇಗಿಡಬೇಕು. ನಮ್ಮ ಮನಸ್ಸು ಈ ಕಡೆ ಇರಬೇಕು. ಗಡಿಬಿಡಿ ಮಾಡಿದ್ರಂದ್ರೆ ಯಾವುದೇ ಕೆಲಸವು ಗಡಿಬಿಡಿ ಆಗಿರಬಾರ್ದು. ಆಸನಗಳನ್ನು ನಿಧಾನವಾಗಿ ಕಲಿಬೇಕು. ಅದಕ್ಕೆ ಸ್ಥಿರಂ ಸುಖಂ ಆಸನಂ. ನಮ್ಮ ಆಸನಗಳು ಸ್ಥಿರವಾಗಿರಬೇಕು, ಸುಖವಾಗಿರಬೇಕು ಮತ್ತು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಈ ರೀತಿ ಆಸನ ಮಾಡ್ಬೇಕ. ಸೂರ್ಯ ನಮಸ್ಕಾರನ ಮಿನಿಮಮ್ 11 ಸಲ ಆದರೂ ಮಾಡಬೇಕು. ಆದರೆ ಒಂದ್ಸಲ 12 ಮಂತ್ರಗಳ ಹೆಸರುಗಳನ್ನು ಹೇಳ್ತಾ ಮಾಡೋಣ. ಇದು ಈ ರೀತಿ ನಮ್ಮ ಎದೆಯ ಗೂಡಿನ ಮಧ್ಯದಲ್ಲಿ ಈ ರೀತಿ ಕೈಗಳು ನಮಸ್ಕಾರ ಸ್ಥಿತಿಯಲ್ಲಿ ಇರಬೇಕು. ಇದು ಹೀಗೆ ಇರಬೇಕು, ಈ ರೀತಿ ಹಿಂಗಿರ್ಬೇಕು. ಹೀಗಲ್ಲ ತಪ್ಪುತ್ತದೆ ನೋಡಿ. ಹೀಗೆ ಸೀದಾ ಇರಬೇಕು. ತ್ರಿಕೋಣಾಸನದಲ್ಲಿ ಇರಬೇಕು. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಹರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯ ನಮಃ. ವಿಶ್ರಾಮ. ಈ ರೀತಿ ಸೂರ್ಯ ನಮಸ್ಕಾರನ ಚೆನ್ನಾಗಿ ಮಾಡಬೇಕು. ಅವು ಯಾವಕ್ಕೂ ಕರೆಕ್ಟ್ ನೀವು ಮಾಡಿದ್ರಂದ್ರೆ ನಿಧಾನವಾಗಿ ಕಲಿಬೇಕು. ಆ ನಂತರ ನೀವು ಅವನ್ನ ಪರ್ಫೆಕ್ಟ್ ಆಗಿ ಕಲ್ತಿರಂದ್ರೆ
ಸ್ಪೀಡ ಮಾಡಬೇಕು. ಈ ರೀತಿ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೋಣ, ರಿಲ್ಯಾಕ್ಸ್ ಆಗೋಣ. ಈ ರೀತಿ ಎರಡೂ ಕಾಲಗಳನ್ನು ಕೂಡಿಸಿ ಈ ರೀತಿ ಕೂಡಿಸ್ಬೇಕು. ಈ ರೀತಿ ನಮ್ಮ ಆಸನಗಳು ಯಾವಾಗಲೂ ಕೈಗಳ ಮೇಲೆ ಇರ್ತಾವ. ನಾವು ಕೈಗಳನ್ನ ಸ್ಟ್ರಾಂಗ್ ಮಾಡ್ಕೋಬೇಕು, ನಿಧಾನವಾಗಿ ಎತ್ತಬೇಕು. ಈ ರೀತಿ ಮಾಡ್ಬೋದು. ಸ್ವಲ್ಪ ಕಾಲುಗಳನ್ನ ಅಲುಗಾಡಿಸಿ ಮೊಣಕಾಲದ ನೋವುಗಳು, ನಮ್ಮ ಕೀಲು ನೋವುಗಳು ನಿವಾರಣೆ ಆಗ್ತದೆ ಮಾಡೋದ್ರಿಂದ. ಈ ರೀತಿ ರೊಟೇಟ್ ಮಾಡಬೇಕು, ತಿರುಗಿಸ್ಬೇಕು. ಇನ್ನು 10 ಸಲ 15 ಸಲ 20 ಸಲ ಮಾಡಬೇಕು. ಬೆರಳುಗಳನ್ನು ಮಡಚಬೇಕು. ಈ ರೀತಿ ಬಟರ್ಫ್ಲೈ ಮಾಡಬೇಕು. ಆಮೇಲೆ ಕಾಲುಗಳನ್ನು ಈ ರೀತಿ ಇಲ್ಲಿಡಬೇಕು. ಇದನ್ನ ಬಲಗಳ ಮೇಲೆ ಹೀಗೆ ಹಾಕಿ ಹೀಗೆ 20 ಸಲ ಅದು ಹೆಚ್ಚಿಗೆ ಮಾಡಬೇಕು. ಈ ರೀತಿ ಇಲ್ಲಿ ತಗೋಬೇಕು, ಕೈಗಳನ್ನ ಇಲ್ಲಿ ಇಡಬೇಕು, ಬಲಗಳನ್ನು ಇಲ್ಲಿ ಲಾಕ್ ಮಾಡಬೇಕು, ಇಲ್ಲಿ ಒತ್ತಿ ಹಿಡ್ಕೋಬೇಕು. ಈ ರೀತಿ ನೋಡಿ, ಇಲ್ಲಿ ಮಾಡೋದ್ರಿಂದ ಈ ನರಗಳಲ್ಲಿ ಬಹಳಷ್ಟು ನೋವುಗಳು ಇರ್ತಾವೆ ನೋಡಿ. ಹಿಂಗೆ ಹಿಡ್ಕೊಂಡ್ರಿಂದ ಇಲ್ಲಿಯೂ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಕೈತಿ. ಒಂದೇ ಇರೋದಿಲ್ಲ, ಬರೀ ಇಷ್ಟೇ ಹಿಡ್ಕೊಳ್ಳೋಂತಲ್ಲ, ಇದಕ್ಕೂ ವ್ಯಾಯಾಮಗಳು ಸಿಗ್ತಾವ, ಸಡಿಲಿಸ್ತಾವ, ಚೆನ್ನಾಗಿ ಅವಕ್ಕೆ ಆಕ್ಟಿವ್ ಆಗ್ತಾವ. ಭಾಳ ದಿವಸ ಏನಂತಾವು ಬಳ್ಳಿಗಳಿಗೆ ಏನೂ ಮಾಡಿರೋದಿಲ್ಲ ನೀವು. ಅದಕ್ಕೆ ಇವಕ್ಕೂ ಸರಿಕ ಇವೆಲ್ಲ ಆಕ್ಟಿವ್ ಆಗಿರ್ಬೇಕಾದ್ರೆ ಭಾಳ ಮಂದಿ ಹಿಂಗಾಗಿರ್ತಾವ, ಕೈಗಳು ಹಿಂಗಾಗಿರ್ತಾವ. ಅವೆಲ್ಲ ಯಾಕಂದ್ರೆ ನೀವು ಏನೋ ಸೂಕ್ಷ್ಮ ಯಾಗಗಳು ಮಾಡಂಗಿಲ್ಲ. ಮಾಡೋದ್ರಿಂದ ಅವು ಎಷ್ಟಾಗ್ತಾವ, 40-50 ವಯಸ್ಸಾಗಂತೆ ಅವು ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಅವು ತನ್ನ ಮುದುಡೆ ಆಗಕ್ಕೆ ಶುರು ಆಗ್ತಾವ. ಅದಕ್ಕೆ ಏನು ಮಾಡಬೇಕು, ನಾವೆಲ್ಲಕ್ಕೂ ಪ್ರತಿಯೊಂದು ಅವಯವಕ್ಕೆ ಸಡಿಲಗೊಳಿಸ್ಕೋಬೇಕು. ಅದಕ್ಕೆ ಅಂಗಮರ್ಧನಿ ಅಂತಾರೆ. ಈ ರೀತಿ ನೋಡಿ, ಈ ರೀತಿ ಕಾಲಿನ ಮತ್ತು ಈ ನಡದ ಭಾಗ ಸಣ್ಣ ಆಗ್ತದೆ. ಡೈಲಿ ಏನು ಮಾಡೋದ್ರಿಂದ ನಮ್ಮ ಎಲ್ಲ ಸರ್ಕ್ಯುಲೇಟ್ ಚೆನ್ನಾಗಿರ್ತಾವೆ ನೋಡಿ. ಈ ರೀತಿ ಮಾಡಬೇಕು. ಹೇಗೆ ನಾವು ಕಾಲುಗಳನ್ನ ಮಗುವಿನ ಮಲಗಿಸ್ಬೇಕಾದ್ರೆ ತಾಯಿ ಕೂಸಿನ ಈ ರೀತಿ ಆಡಿಸ್ತಿರ್ತಾವೆ, ಹಾಗೆ ಕಾಲುಗಳಿಗೆ ನೋವುಗಳನ್ನು ನಿವಾರಣೆ ಮಾಡ್ಕೋಬೇಕು. ಈ ರೀತಿ ಸಡಿಲಗೊಳಿಸ್ಬೇಕಾದ್ರೆ ಈ ರೀತಿ ಮಾಡಬೇಕು. ಮತ್ತೆ ಇದು ಇನ್ನು ಕಾಲುಗಳನ್ನ ಕೆಲವೊಂದು ಆಸನಗಳನ್ನ ಈ ರೀತಿ ಪೂರ್ತಿ ಕಾಲುಗಳನ್ನ ಮೊದಲು ಬ್ಯಾಲೆನ್ಸ್ ಇಟ್ಕೋಬೇಕು. ಈ ರೀತಿ ನೋಡಿ, ಹೀಗೆ ಕುಂಡ್ರಾಕ್ ಕಲಿಬೇಕು. ಆಮೇಲೆ ನಿಧಾನವಾಗಿ ಹಿಂಗೆ ತರಬೇಕು. ಈ ರೀತಿ ನೀವು ಎಷ್ಟು ಬೇಕಾದಷ್ಟು ಕುಂಡ್ರಬಹುದು ನೋಡಿ. ಕಾಲುಗಳು ಪೂರ್ಣ ಆಗಿರ್ಬೇಕು ನೋಡಿ. ಇದನ್ನ ಮಾಡೋದ್ರಿಂದ ಕಾಲಿನ ನೋವುಗಳು ನೋಡಿ, ನರದ ನೋವುಗಳು ಎಷ್ಟೊಂದು ಪ್ರತಿಯೊಂದು ಕೈಯ ತೊಂದರೆಗಳು ನಿವಾರಣೆ ಆಗ್ತದೆ, ಮೊಣಕಾಲು ನೋವುಗಳು ನಿವಾರಣೆ ಆಗ್ತದೆ, ಹಿಂಬಡದ ನೋವುಗಳು ಎಲ್ಲ ಬೆರಳುಗಳು ಸಡಿಲಗೊಳ್ತಾವೆ. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು, ಚೆನ್ನಾಗಿ ನಮ್ಮ ಶರೀರಕ್ಕೆ ಬ್ಯಾಲೆನ್ಸ್ ಸಿಗ್ತದ ನೋಡಿ ಇಷ್ಟು ಮಾಡೋದ್ರಿಂದ. ಈ ರೀತಿ ಮಾಡಿ ಆಮೇಲೆ ಬಲಗಾಲನ್ನ ಎತ್ತಿ ಹಿಡಿದು ಎಡಗಾಲನ್ನ ಈ ರೀತಿ ತಗೋಬೇಕು. ಆಮೇಲೆ ಈ ಕೈಗಳನ್ನು ಎತ್ತಬೇಕು. ಈ ರೀತಿ ಮಾಡಬೇಕು. ನೀವು ಕೈಗಳನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು, ಈ ರೀತಿ
ಕೈಗಳಿರ್ಬೇಕು. ಹೇಗೆ ನೋಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ಕೈಗಳಿರ್ಬೇಕು. ಇದು ಕಾಲು ಹೀಗಿರ್ಬೇಕು, ಈ ರೀತಿ ಇರಬೇಕು. ಹೆಚ್ಚೆಚ್ಚು ನಿಲ್ಲಬೇಕು ಈ ಸ್ಥಿತಿ ಒಳಗೆ, ನಿಲ್ಲಬೇಕು. ಈ ರೀತಿ ಮಾಡಬೇಕು. ಮತ್ತು ರಾಮದೇವ್ ಗುರುಜಿ ಅವ್ರು ಹೇಳ್ತಿರ್ತಾರೆ ಏನ್ ಮಾಡ್ಬೇಕು, ಈ ಕಾಲ ಹಿಡ್ಕೋಬೇಕು, ಈ ರೀತಿ ಮಾಡಬೇಕು. ಮತ್ತು ಬಲಗಾಲನ ಈ ರೀತಿ ತಗೋಬೇಕು. ಈ ರೀತಿ ಕೈಗಳನ್ನ ಎತ್ತಬೇಕು. ಮತ್ತೆ ಕೈಗಳನ್ನ ಈ ರೀತಿ ತಗೊಂಡು ಈ ರೀತಿ ಮಾಡ್ಬೇಕು. ಇನ್ನು ಹೆಚ್ಚಿಗೆ ಮಾಡ್ಬೇಕ, ಪಾದಗಳು ಹಿಂಗೆ ತೆಗಿಬೇಕು. ಈ ರೀತಿಯಾಗಿ ಈ ರೀತಿ ಇರ್ತಿರಲ್ಲ, ಇಲ್ಲೇ ಈ ರೀತಿ ತಗೊಂಡು हमारे भक्ति साधना चैनल को सब्सक्राइब करें। सबसे पहले भजन देखने के लिए बेल आइकन दबाना। ಯಾವಾಗಲೂ ಕೈಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ನಾವು. ಇವೆಲ್ಲ ಸ್ಟ್ರಾಂಗ್ ಆದವು ಅಂದ್ರೆ ಶರೀರ ಈಜಿ ನೀವು ನಿಲ್ಬೋದು. ಇರ್ತೀವಿ ಈ ರೀತಿ ಮಾಡ್ತಾ ಇದ್ದೀವಿ. ನೀವು ಹೆಚ್ಚೆಚ್ಚಿಗೆ ಮಾಡ್ಬೋದು. ಹೇಗಂತಂದ್ರೆ ಈ ರೀತಿ ಹಿಡ್ಕೋಬೇಕು. ಹಿಡ್ಕೊಂಡು ಏನ್ ಮಾಡಬೇಕು, ಈ ರೀತಿ ಕೈಗಳನ್ನ ಇಟ್ಕೋಬೇಕು. ಯಾರಿಗೆ ಬರ್ತದ ಅವರು ಇವನು ಉಪಯೋಗ ಮಾಡಿಕೊಂಡು ಏನ್ ಮಾಡ್ಬೇಕು, ಈ ರೀತಿ ಕೂಡಬೇಕು. ನೋಡಿ ಹೇಗೆ ಮಾಡ್ಬೇಕು. ಈ ರೀತಿ ಮಾಡ್ಬೋದು. ಇನ್ನು ಬೇಕಾದ್ರೆ ಈ ರೀತಿ ಮಾಡಬಹುದು. ಇನ್ನೂ ಬಹಳಷ್ಟ ಮಾಡ್ಬೋದು. ನಾವು ಮೂರ್ನಮನ ಆಸನ ಮಾಡ್ಬೇಕಾದ್ರೆ ಅದಕ್ಕೆ ಪೂರಕವಾದಂಥ ಆಸನಗಳನ್ನು ಮಾಡಬೇಕು. ಹೇಗೆ ಅಂತಂತಂದ್ರೆ ಈ ರೀತಿ ಮಾಡಬೇಕು. ಇವನ್ನ ಈ ರೀತಿ ಮಾಡ್ತಾ ಇರಬೇಕು. ಆಮೇಲೆ ಇದನ್ನ ತಗೋಬೇಕು. ಈ ರೀತಿ ಕಾಲು, ಆಮೇಲೆ ಈ ರೀತಿ ಕಾಲು ಹೊರಬೇಕು. ನೋಡಿ ಈ ರೀತಿ ಏನ್ ಮಾಡ್ಬೇಕು, ಹಾಗೆ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ನಿಧಾನವಾಗಿ ಈ ರೀತಿ ನಿಧಾನವಾಗಿ ಮಾಡಬೇಕು. ಉಸಿರಾಟದೊಂದಿಗೆ ಮಾಡಬೇಕು. ಮೂರ್ನಮನ ಆಸನ ಮಾಡ್ಬೇಕಂತ ಇವೆಲ್ಲ ಪೂರಕವಾಗಿವೆಲ್ಲ. ಆಮೇಲೆ ಈ ರೀತಿ ಎಷ್ಟು ಸಾಧ್ಯತೆ ಈ ರೀತಿ ಮಾಡಬೇಕು. ಇವೆಲ್ಲ ಮೂರ್ನಮನ ಆಸನ ಮಾಡ್ಬೇಕಾದ್ರೆ ಪೂರಕವಾಗಿ ಮಾಡಬೇಕು. ಆಮೇಲೆ ಈ ರೀತಿ ಮಾಡಬೇಕು. ನಿಧಾನವಾಗಿ ಮಾಡಬೇಕು. ಅದನ್ನ ಬರ್ತಾ ಏನ್ ಮಾಡ್ಬೇಕು, ಕೈಗಳನ್ನ ಹಿಡಿದು ಈ ರೀತಿ ಮಾಡ್ತಿದ್ರಲ್ಲ ಈಸಿಯಾಗಿ ಬರ್ತಾವ. ಏನ್ ತೊಂದರೆಗಳು ಏನಿಲ್ಲ. ನೋಡೋದನ್ನ ಮಾಡೋದ್ರಿಂದ ಎದೆಯ ಭಾಗ ಆಗಲ್ಲಕತಿ. ನಮ್ಮೆಲ್ಲ ಶರೀರ ಹೊಟ್ಟೆ ಬರ್ತಿತ್ತಂದ್ರೆ ಕಡಿಮೆ ಆಕತಿ. ನಮಗೆಲ್ಲ ಬಜ್ಜು ಶರೀರಕ್ಕೆ ವೇಸ್ಟ್ ಅದು. ಅದನ್ನ ನಾವು ನಿವಾರಣೆಯನ್ನು ಮಾಡ್ಕೋಬೇಕು. ಅದ್ರ ಜೊತೆ ನಮ್ಮ ಅಷ್ಟಾವರಣಗಳನ್ನು ಗೊತ್ತಿರ್ಬೇಕು. ಮತ್ತೆ 8 ಅಷ್ಟಾವರಣವ 8 ಚಕ್ರಗಳದಾವ.
ಮೊದಲನೇದು ಮೂಲಾಧಾರ ಚಕ್ರ, ನೆನಪಿಟ್ಕೋಬೇಕು. ನಾವು ಶಿಕ್ಷಕರವರು ಯೋಗ ಕಲಿಯವರು ಗುರ್ತಿರ್ಬೇಕು. ಈ 8 ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ ಚಕ್ರ, ಅಶುದ್ಧಿ ಚಕ್ರ ಮತ್ತು ಇಲ್ಲೇ ಅನಾಹತ ಚಕ್ರ, ಎರಡೂ ನಮ್ಮ ಈ ಇರ್ತಲ್ಲ ಅಲ್ಲಿ ಎರಡೂ ಮಧ್ಯದಲ್ಲಿರುವಂಥ ಅನಾಹತ ಚಕ್ರ. ಆಮೇಲೆ ಅಶುದ್ಧಿ ಅಂದ್ರೆ ಇಲ್ಲಿರ್ತದ, ಇಲ್ಲೇ ಆಧ್ಯಾಧಾರ ಚಕ್ರ, ಸಹಸ್ರಾರ ಚಕ್ರ. ನಾವು ಈ ಚಕ್ರಗಳನ್ನ ಏನಾರ ಒಂದು ಚಕ್ರಕ್ಕೆ ತೊಂದರೆ ಆತಂದ್ರೆ ನಮಗೆ ರೋಗಗಳು ಬರ್ತಾವೆ. ಈ ಚಕ್ರಗಳನ್ನ ಚೆನ್ನಾಗಿ ಇಟ್ಕೋಬೇಕಾದ್ರೆ ಪ್ರಾಣಾಯಾಮಗಳನ್ನು ಮಾಡಬೇಕು. ಪ್ರಾಣಾಯಾಮಗಳನ್ನು ಮಾಡಬೇಕಂತ ಮತ್ತೆ ಇನ್ನೂ ಎಲ್ಲ ಒಂದು ಇಡ ಅಂದ್ರೆ ಎಡಗಡೆ ಇರ್ತೈತಿ, ಇಲ್ಲಿ ಬಲಗಡೆ ಪಿಂಗಳ ಇರ್ತೈತಿ. ಸುಷುಮ್ನ ನಾಡಿ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಇರ್ತೈತೆ, ಸುಷುಮ್ನ ಮಧ್ಯದಲ್ಲಿ ಇರ್ತೈತಿ. ಇವು ಮೂರು ಚೆನ್ನಾಗಿರ್ಬೇಕು. ಒಂದು ನಾಡಿಗೆ ತೊಂದರೆಗಳಾದವು ಅಂದ್ರೆ ನಮಗೆ ರೋಗ ಬರಕ್ಕೆ ಶುರು ಆಗ್ತಾವೆ, ತೊಂದರೆಗಳು ಬರಕ್ಕೆ ಶುರು ಆಗ್ತಾವೆ. ಇವು ಪ್ರಾಣಾಯಾಮದಿಂದ, ನೀವು ಯೋಗಾಸನಗಳಿಂದ ಅವು ಜಾಗೃತ ಆಗ್ತಿರ್ತಾವೆ, ಅವು ಭೇದನೆ ಆಗ್ಬೇಕು. ಯಾವಾಗ ನೀವು ಕುಂಡಲಿ ಜಾಗರಣೆ ಆಗ್ಬೇಕಂತಂದ್ರ ಈ ಎಡ, ಪಿಂಗಳ ಮತ್ತು ಸುಷುಮ್ನ ನಾಡಿ ಚೆನ್ನಾಗಿ ನಾವು ಇಟ್ಕೋಬೇಕು. ಬರೀ ಯೋಗ ಮಾಡೋದು ಒಂದೇ ಅಲ್ಲ, ಅದ್ರ ಜೋಡಿ ಅಷ್ಟಾವರಣಗಳನ್ನ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಪ್ರಾಣಾಯಾಮದಲ್ಲಿ 5 ಪ್ರಾಣಾಯಾಮಗಳು ಅನ್ನಮಯ ಕೋಶಗಳು ಗುರ್ತಿರಬೇಕು. ಮನಮಯ ಕೋಶ, ಜ್ಞಾನಮಯ ಕೋಶ ಇವು ಗುರ್ತಿರ್ಬೇಕು. ಯೋಗ ಅಂದ್ರ 4 ಪ್ರಕಾರ: ಶಿವಯೋಗ, ಆಧ್ಯಾತ್ಮ ಯೋಗ, ಇವು ಯೋಗದ ಬಗ್ಗೆ ಗುರ್ತಿರ್ಬೇಕು. ನಮ್ಮಲ್ಲೇ ಉಪ ಅಂಗಗಳು ಅವು ಬಗ್ಗೆ ನಾಗ, ಕೂರ್ಮ ಇವುಗಳ ಬಗ್ಗೆ ಗುರ್ತಿರ್ಬೇಕು. ನಮ್ಮ ಷಟ್ಕ್ರಿಯೆಗಳು ಇರಬೇಕು. ಷಟ್ಕ್ರಿಯೆಗಳು ಮಾಡಲೇಬೇಕು. ಇವಾಗ ನಾವು ಕಲಿಬೇಕಾತಂದ್ರೆ ಷಟ್ಕ್ರಿಯೆಗಳು ಅಟ್ಲೀಸ್ಟ್ ಒಂದು ಜಲನೀತಿ ಇರ್ತೈತಿ, ಅದನ್ನ ಮೂಗನಾಗ ಹಾಕೊಂಡು ಮೂಗನ ಸ್ವಚ್ಛ ಹೊಡಬೇಕು. ಒಂದು ಮಾಡೋದ್ರಿಂದ ನಮ್ಮ ಹಾಪ್ ಹಿಡಿಯಾಕು, ತಲೆನೋವು ಕಡಿಮೆ ಆಕತಿ. ಅವುಗಳನ್ನು ಮಾಡಬೇಕು. ಅದು ಷಟ್ಕ್ರಿಯೆ ಅಂತಾರ. ಅದಕ್ಕೆ ನೀತಿ ಕ್ರಿಯೆ, ಆಮೇಲೆ ಜಲ ಕ್ರಿಯೆ ಮತ್ತು ದೌತಿ ಕ್ರಿಯೆ ಮತ್ತು ತ್ರಾಟಕ ಕ್ರಿಯೆ. ತ್ರಾಟಕ ಅಂತಂದ್ರೆ ಕಣ್ಣಿನ ತೊಂದರೆಗಳು ನಿವಾರಣೆ ಮಾಡಬೇಕು. ತುಪ್ಪದ ದೀಪವನ್ನು ಹಚ್ಚಿ ಒಂದೇ ದೃಷ್ಟಿಯಿಂದ ನೋಡೋದು, ಕುಂತ್ಕೊಂಡು ನೋಡೋದು ದೀಪ ಹಚ್ಚಿ, ಅದು ತ್ರಾಟಕ ಕ್ರಿಯೆ. ಆಮೇಲೆ ನವಲಿ ಕ್ರಿಯೆ, ಹೊಟ್ಟೆನ ರಾಜ್ಕುಮಾರ್ ಅವರು ಅಳಿಯಾಡ್ಸಿದ್ರ ಹಂಗ ನವಲಿ ಕ್ರಿಯೆ ಅದೆಷ್ಟು ಬೇಕಷ್ಟು ಮಾಡಬಹುದು. ಅದು ಹಂಗೆ ಮಾಡ್ಬೇಕಂತೇನಿಲ್ಲ, ನವಲಿ ಕ್ರಿಯೆಗಳನ್ನು ಮಾಡಬೇಕು. ಆಮೇಲೆ ಕಪಾಲಭಾತಿಯನ್ನು ಮಾಡಬೇಕು. ಈ ನಮ್ಮ 6 ಷಟ್ ಕ್ರಿಯೆಗಳ ಬಗ್ಗೆ ಮಾಹಿತಿ ಗುರ್ತಿರ್ಬೇಕು. ಎಷ್ಟೆಷ್ಟು ಆದಾಗ ಸ್ವಲ್ಪ ನಾವು ಅವನ ಜೀವನ ಬಹಳಷ್ಟು ಈಜಿ ಇದಾವೆ, ಎಲ್ಲ ಈಜಿ ಇದಾವೆ. ಅವ್ನು ಮಾಡ್ಕೊತ ಇದ್ರ ನಿಮ್ಗೆ ಯಾವ ಕಪ, ನಿಮ್ಗೆ ಕೆಮ್ಮು, ದಮ್ಮು, ಕೈಕಾಲು ನೋವುಗಳು, ನಿಮ್ಮ ಶರೀರ ಚೆನ್ನಾಗಿ ಇಟ್ಕೋಬೇಕಂದ್ರೆ ಷಟ್ ಕ್ರಿಯೆಗಳನ್ನ ಕಲಿಬೇಕು. ಯೋಗ ಕಲಿಯೋರು ಸಾಧಕರಾಗ್ಬೇಕಾದ್ರೆ ಇವನಲ್ಲಿ ಒಂದೊಂದಾಗಿ ನೀವು ಅದನ್ನ ಈ ಸಾಮೂಹಿಕವಾಗಿ ಎಲ್ಲಿ ತರಬೇತಿಗಳು ಕೊಡ್ತಿರ್ತಾರಲ್ಲ ಅಲ್ಲಿ ಹೋಗಿ ಕಲಿಬೇಕು. ಅದನ್ನ ಒಬ್ಬರೇ ಯಾರು ಮಾಡಕ್ಕೂ ಹೋಗ್ಬೇಡ್ರಿ. ಬಹಳಷ್ಟು ವಾಮನ ಕ್ರಿಯೆ ಬರ್ತಾವ, ಮತ್ತು ಉಪ್ಪಿನ ನೀರು ಕುಡಿದು ಅದನ್ನ ನಮಗ ಈ ಸಿದ್ಧ ಸಮಾಧಿ ಯೋಗದಲ್ಲಿ ಮಾಡ್ತಾರೆ. ಒಂದೊಂದು ಯೋಗಾಸನಗಳಲ್ಲಿ ಒಂದೊಂದು ಶಂಕರ್ ಗುರೂಜಿ ಅವರು ಮಾಡಿಸ್ತಾರೆ. ಅವನ್ನೆಲ್ಲ ನಾವು ಪ್ರಾಕ್ಟಿಕಲ್ ಹೋಗಿ ಮಾಡಿ ಕಲಿಬೇಕಾಗ್ತದೆ, ಸಾಮೂಹಿಕವಾಗಿ ಕಲಿಬೇಕಾಗ್ತದೆ. ಹಂಗೆ ಮಾಡ್ತಾ ಇರಬೇಕು. ಈಗ ಮತ್ತೆ ನಾಳೆ ಮುಂದಿನ ಆಸನಗಳನ್ನು ಮಾಡೋಣ. ಈಗ ಓಂಕಾರವನ್ನು ಮಾಡೋಣ. ಈ ರೀತಿ ಉದ್ದಿಗಿತ ಓಂಕಾರ ಉಸಿರನ್ನ ತೆಗೆದುಕೊಳ್ಳಿ. ಮೌನ ಪ್ರಣವದಾನ ಮೆಡಿಟೇಷನ್
ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಉಸಿರು ಒಳಗಡೆ ಹೇಗೆ ಬರುತ್ತದೆ, ಹೊರಗಡೆ ಹೇಗೆ ಹೋಗುತ್ತದೆ, ಆ ಕಡೆ ನಿಮ್ಮ ಗಮನವಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೆ ಕೇಳುವಂತ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಹಾಗೇ ಇರಲಿ. ನಿಧಾನ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ಜೋರಾಗಿ ಉಜ್ಜಿ ಕಣ್ಣಿಗಾಡಿಸಿ ಈ ರೀತಿ ನಮ್ಮ ಶಕ್ತಿಯನ್ನ, ಯೋಗದಿಂದ ಪಡೆದಂತ ಶಕ್ತಿ ಎಲ್ಲ ಸಹ ನಮ್ಮ ಶರೀರದಲ್ಲಿ ಹೋಗಬೇಕು. ಮತ್ತು ಎಲ್ಲ ಮತ್ತೆ ನಾವು ಕುಂತು ಮಾಡಿ, ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವೇನ್ ಮಾಡ್ಬೇಕಾಗಿತ್ತಂದ್ರೆ ಶವಾಸನ ಮಾಡ್ಬೇಕಾಕತಿ. ಶವಾಸನ ಮಾಡ್ಲಿಕ್ಕೆ ಟೈಮ್ ಇರುವುದರಿಂದ ನಾವು ಕುಂತ ಕೆಲವೊಂದು ಶವಾಸನಗಳನ್ನ ಮಾಡೋಣ. ಈಗ ಪ್ರಾರ್ಥನೆ ಮಾಡೋಣ. ಶರೀರಸ್ಯ ಚ ವೈದ್ಯಕೇನ ಯೋಗಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿಂ ಮುರಾರತೋಸ್ಮಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಮುಂಜಾನೆ ಶುಭವಂದನೆಯನ್ನು ಸಲ್ಲಿಸಿ, ಮತ್ತೆ ನಾಳೆ 6:30 ಗಂಟೆಗೆ ಎಲ್ಲರೂ ನೀವು ಮನೆಯಲ್ಲಿ ಕುಳಿತು ಯೋಗವನ್ನು ಕಲಿಬಹುದು. ನೀವು ಫೇಸ್ಬುಕ್ SK ಹೊಳೆಪ್ಪನವ್ರ ಫೇಸ್ಬುಕ್ದಲ್ಲಿ ನೋಡಬಹುದು, ಮತ್ತು ಯೋಗ SKH ಅತನಿ ಯೂಟ್ಯೂಬ್ದಲ್ಲಿ ಇವನ್ನ ಅಪ್ಲೋಡ್ ಮಾಡಿರ್ತೀವಿ. ನೀವು ಯಾವಾಗ ಬೇಕಾದಾಗ ನೋಡಿ ಕಲಿಯಬಹುದು. ಭಾಗಿಯಾದಂಥ ಎಲ್ಲ ಯೋಗ ಮುನಿಗಳಿಗೆ, ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು. ನಿನ್ನೆ ನಮ್ಮ ರಾಯಲ್ ಗಾರ್ಡನ್ದಲ್ಲಿ ಬಹಳ ಸುಂದರವಾಗಿ ಡಾಕ್ಟರ್ ಚಿಂಚೋಳಿ ಮಠ ಅವರು, ನರಗಟ್ಟಿ ಅವರು, ಮೇತ್ರಿ ಅವರ ಅಲ್ಲಿಯ ಬಳಗ ಬಹಳ ಚೆನ್ನಾಗಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದರು. ಅಲ್ಲಿ ಹಿರಿಯ ಗುರುಗಳಾದಂಥ AB ಪಾಟೀಲ್ ಅವರು ಹಿರಿಯ ಗುರುಗಳನ್ನ ಸ್ಮರಿಸಿಕೊಂಡು ಅವರಿಗೆ ಸನ್ಮಾನ ಗೌರವಗಳನ್ನು ಅರ್ಪಣೆಯನ್ನು ಮಾಡಿದರು. ಅದರಂತೆ ಶಿವಲೀಲಾ ನಮ್ಮ ಅತನಿಯ ಪುರಸಭೆಯ ಅಧ್ಯಕ್ಷರಾದಂಥ ಅಕ್ಕ ಶಿವಲೀಲಾ ಬುಟಾಳೆ ಅವರು ಬಹಳ ಸುಂದರವಾಗಿ ನಿನ್ನೆ ಮಹಿಳೆಯರ ನಾನೇ ಮಾದರಿಯಾಗಿದ್ದೇನೆ ಅಂಥೇಳಿ, ಯಾಕೆಂದರೆ ಒಬ್ಬ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಾರ. ಅದು ಮಹಿಳೆಯರಿಗೆ ಬಹಳ ಗೌರವದಿಂದ ಅದನ್ನು ಸ್ವೀಕಾರ ಮಾಡಿದ್ದೇನೆ. ಅಂತ ಒಂದು ಈ ನಿಜವಾಗಲೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಸಫಲವಾಗ್ತಾ ಇದೆ.
ಸಾಕಷ್ಟು ಮಹಿಳೆಯರು ಈ ಗಗನವನ್ನ, ಆಕಾಶವನ್ನ, ಚಂದ್ರ ಲೋಕಕ್ಕೆ ಹೋಗಿ ಬಂದಂತ ನಮ್ಮ ಮಹಿಳೆಯರು ಯಾವುದರಲ್ಲಿಯೂ ಕಡಿಮೆ ಇಲ್ಲ ಅನ್ನುವುದನ್ನ ಅನೇಕ ವಿಚಾರಗಳೊಂದಿಗೆ ಬಹಳ ಸುಂದರವಾಗಿ ನಿನ್ನೆ ಮಾತನಾಡಿದರು. ಬಹಳ ಸುಂದರವಾಗಿ ಮತ್ತು ಪ್ರಸಾದದೊಂದಿಗೆ ಅಲ್ಲಿ ರಾಯಲ್ ಗಾರ್ಡನ್ನಲ್ಲಿ ಅಥಣಿಯಲ್ಲಿ ಬಹಳ ಸುಂದರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಬಹಳಷ್ಟು ಮಹಿಳೆಯರು ರಾಷ್ಟ್ರಗೀತೆಗಳನ್ನ, ಸಂಗೀತವನ್ನ ನೀಡಿದರು. ಅದರಂತೆ ನಮ್ಮ ಶ್ರೀಚಲ್ ಪಾಟೀಲ್ ಅವರು ಯೋಗ ಶಿಕ್ಷಕರು, ಅವರು ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಬಹಳಷ್ಟು ನಮ್ಮ ಡಾಕ್ಟರ್ ಚಿಂಚೋಳಿ ಮಠ ಅವರು ಬಹಳ ಮಹಿಳೆಯರಿಗೆ ಒತ್ತು ಕೊಟ್ಟು ಪ್ರತಿಯೊಬ್ಬರೂ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು, ಮೊದಲು ನಿಮ್ಮ ಕುಟುಂಬ, ನಂತರ ನಿಮ್ಮ ಸೇವೆ ಆಗಬೇಕು ಅಂತ ಹೇಳ್ತಾ ಬಹಳ ಸುಂದರವಾಗಿ ಪ್ರಾಸ್ತಾವಿಕ ಮಾತನಾಡಿದರು. ಅವರೆಲ್ಲರಿಗೂ ಬಹಳ ಚೆನ್ನಾಗಿ ಸುಂದರವಾಗಿ ನಮಗೆಲ್ಲರಿಗೂ ಸನ್ಮಾನವನ್ನು ಮಾಡಿದರು. ಅವರ ಆ ಬಳಗಕ್ಕೆ ತುಂಬ ಧನ್ಯವಾದಗಳು. ತಮಗೆಲ್ಲ ಧನ್ಯವಾದ.